ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹಿರಣ್ಣ ಬಂಗಾರಿ ಸರ್. ಇವತ್ತೇನಂದ್ರೆ ಈಗಾಗಲೇ ಮುಂದುವರೆದ ಕ್ಲಾಸ್ ಅಂತಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ನಾವು ಮೊದಲಂದ್ರೆ ರಾಜರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜದ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ಏನಂದ್ರೆ ಇವತ್ತು ಬ್ರಹ್ಮ ಸಮಾಜದಲ್ಲಿರುವಂತ ಒಂದು ಮುಂದುವರೆದ ಭಾಗದ ಜೊತೆಯಲ್ಲಿ ಇವತ್ತೇನಂದ್ರೆ ಪ್ರಾರ್ಥನಾ ಸಮಾಜದ ಬಗ್ಗೆ ಒಂದು ಸವಿವರವಾದಂತ ಒಂದು ಮಾಹಿತಿಯನ್ನು ನೋಡೋಣ. ಅಂದ್ರೆ ನಮ್ಮ ಒಂದು ಉದ್ದೇಶ ಏನಂದ್ರೆ ಇಲ್ಲಿ ಡೆಪ್ತ್ ಆಗಿ ಕ್ಲಾಸ್ ಮಾಡುವಂಥದ್ದಲ್ಲ, ನಾವು ಓನ್ಲಿ ಎಲ್ಲಾ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವಂತ ರೀತಿಯಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಅಂದ್ರೆ DSLT ಇರುವಂತ ಒಂದು ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ಕಂಟೆಂಟ್ ಅನ್ನು ಏನಂದ್ರೆ ನಾವು ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧೆ ಅಂತ ಮೆಲ್ಲರಿಗೆ ಉಚಿತವಾದಂತ ಅವಕಾಶ ಇರುವಂತದ್ದು ನೋಡ್ತೀವಿ. ಇಲ್ಲಿ ನೋಡ್ರಿ, ನಾವೇನಂದ್ರೆ ರಾಜರಾಮ್ ಮೋಹನ್ ರಾಯ್ ಅವರ ಬ್ರಹ್ಮ ಸಮಾಜ ಸಂಬಂಧಪಟ್ಟಂತೆ ಅವರು ಹಲವಾರು ರೀತಿಯಾದಂತ ಸುಧಾರಣೆಗಳನ್ನು ತರುವುದರ ಜೊತೆಯಲ್ಲಿ ಅವರ ಒಂದು ಸುಧಾರಣೆಗಳು ಇಡೀ ಒಂದು ಬಂಗಾಳದಲ್ಲಿ ಯಾವ ರೀತಿಯಾದಂತ ಪ್ರೇರಣೆ ನೀಡುವುದರ ಮೂಲಕ ಇಲ್ಲಿ ಏನಂದ್ರೆ ಒಂದು ಬಂಗಾಳದಲ್ಲಿ ಒಂದು ಚಳವಳಿ ಹುಟ್ಟಿಕೊಳ್ಳಲಿಕ್ಕೆ ಒಂದು ಕಾರಣ ಆಗಿರ್ತದೆ. ಅದೇನಪ್ಪ ಅಂದ್ರೆ ಬ್ರಹ್ಮ ಸಮಾಜದ ಇರುವಂತಹ ಸುಧಾರಣೆಗಳು ಇಲ್ಲಿ ಯಾರ ಮೇಲೆ ಒಂದು ಪ್ರಭಾವ ಬೀರಿತು ಅನ್ನೋಂಥದ್ದು ನೋಡ್ತೀವಿ. ಇದರಲ್ಲಿ ಏನಪ್ಪ ಅಂದ್ರೆ ಬಂಗಾಳದಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಯುವಕರ ಮೇಲೆ ಏನ್ ಮಾಡ್ತಾರೆ, ಅವರ ವಿವೇಚನೆ ಅದ್ರ ಮೇಲೆ ಅಂದ್ರೆ ಪ್ರಭಾವ ಬೀರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳಿದ್ರೆ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ವೈಚಾರಿಕ ಜ್ಞಾನವನ್ನು ಮೂಡಿಸಲಿಕ್ಕೆ ಇದು ರಾಜರಾಮ್ ಮೋಹನ್ ರಾಯ್ ಅವರ ಒಂದು ಸುಧಾರಣೆಗಳೇನಪ್ಪ ಅಂದ್ರೆ ಬೀರಿರ್ತವೆ. ಇಲ್ಲಿ ನಮ್ಗೇನಪ್ಪ ಅಂದ್ರೆ ಒಂದು ಬ್ರಹ್ಮ ಸಮಾಜದಲ್ಲಿರುವಂತ ಒಂದು ಮುಂದುವರೆದ ಭಾಗವಾಗಿ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಒಂದು ಯಾವ್ದಂದ್ರೆ ತರುಣ ಬಂಗಾಳ ಚಳವಳಿ. ಎಲ್ಲಿಂತಂದ್ರೆ ತರುಣ ಬಂಗಾಳ ಚಳವಳಿ ಪ್ರಮುಖ ನಾಯಕರು ಯಾರು ಅನ್ನುವಂತ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತೀವಿ. ಯಾಕಂದ್ರೆ ಇವು ನೇರವಾದಂತ ಪ್ರಶ್ನೆಗಳ ಜೊತೆಯಲ್ಲಿ ಏನಂದ್ರೆ ನಮಗೆ ಉಪಯುಕ್ತವಾಗಿರುವಂತದ್ದನ್ನು ನಾವು ನೋಡ್ತೀವಿ. ಅಂದ್ರೆ ತರುಣ ಬಂಗಾಳ ಚಳವಳಿಯ ಪ್ರಮುಖ ನಾಯಕರು ಯಾರು ಅಂತ ಹೇಳಾಗಿದೆ. ಇಲ್ಲಿ ಏನಂದ್ರೆ ರಾಜರಾಮ್ ಮೋಹನ್ ರಾಯ್ ಅವರು ಬರ್ತಾರ, ಅಥವಾ ಹೆನ್ರಿ ಲೂಯಿಸ್ ಯುಎನ್ ಬೆರೋಜಿನ ಬರ್ತಾನೆ, ಮತ್ತು ಈಶ್ವರ ಚಂದ್ರ ವಿದ್ಯಾಸಾಗರ್ ಬರ್ತಾರ, ಅಥವಾ ದೇವೇಂದ್ರನಾಥ್ ಠಾಗೂರ್ ಬರ್ತಾರ. ಇಲ್ಲಿ ನೋಡ್ರಿ, ಈ ರೀತಿಯಾದಂತ ಒಂದು ಪ್ರಶ್ನೆಗಳನ್ನು ನೋಡಿದಾಗ ಅಂದ್ರೆ ಇವು ಕೆಲವು ಏನಂದ್ರೆ ನೇರವಾದಂತ ಪ್ರಶ್ನೆಗಳು ಸಹ ಕೆಲವು ನೋಡ್ಬೇಕಾಗ್ತದೆ. ಈಗಾಗಲೇ ಹೇಳಿಕೆ ರೂಪದಲ್ಲಿ ನಾವು ನೋಡಿವಿ, ಮತ್ತು ಅದಕ್ಕೆ ಪ್ರತಿಪಾದನೆ ಆಗಿರುವಂಥದ್ದು, ವಿಶ್ಲೇಷಣಾತ್ಮಕ ಆಗಿರುವಂಥದ್ದು, ಒಂದು ಸರಿ ಎಲ್ಲಾ ರೀತಿಯಲ್ಲಿ ಅಂದ್ರೆ ಇಲ್ಲಿ ಒಂದು ನೇರವಾದಂತ ಪ್ರಶ್ನೆ ಸಹ ನೋಡೋಣ. ಇದಕ್ಕೆ ಆನ್ಸರ್ ಟೆಲ್ ಮಿ. ಕಾರಣ ಯುವ ಬಂಗಾಳ ಚಳವಳಿಯ ಪ್ರಮುಖ ನಾಯಕರು ಯಾರಂತೇಳಿ. ಓಕೆ, ಇಲ್ಲಿ ನೋಡ್ರಿ, ಈ ನಮಗೇನಂದ್ರೆ ರಾಜರಾಮ್ ಮೋಹನ್ ಅವರ ಒಂದು ಪ್ರಭಾವದ ಮೂಲಕ ಯುವ ಒಂದು ಚಳವಳಿಯನ್ನು ಹುಟ್ಟಿಕೊಳ್ಳಲಿಕ್ಕೆ ಅಂದ್ರೆ ಇದು ಪ್ರಮುಖವಾಗಿ ಕಾರಣ ಆಗಿರ್ತದ. ಇದರಲ್ಲಿ ಪ್ರಮುಖವಾದಂತ ನಾಯಕರು ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಸಹ ಗೊತ್ತಿರ್ತದೆ. ಇಲ್ಲಿ ಅಂದ್ರೆ ರಾಜರಾಮ್ ಮೋಹನ್ ಅವರೇನಪ್ಪ ಅಂದ್ರೆ ಈ ತರುಣ ಬಂಗಾಳ ಚಳವಳಿಯ ಪ್ರಮುಖವಾದಂತ ನಾಯಕರಾಗಿರಲ್ಲ, ಬಟ್ ಇವರ ಒಂದು ಸುಧಾರಣೆಗಳಪ್ಪ ಅಂದ್ರೆ ಯುವಕರಿಗೆ ಏನಂದ್ರೆ ಪ್ರಭಾವ ಬೀರಿರುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಅಂದ್ರೆ ಇದು ಸಹ ಏನಂದ್ರೆ ಬರಲ್ಲ. ನೆಕ್ಸ್ಟ್ ಅಂದ್ರೆ ಇಲ್ಲಿ ನಮ್ಗೇನಂದ್ರೆ ತರುಣ ಬಂಗಾಳ ಚಳವಳಿಗೆ ಸಂಬಂಧಪಟ್ಟಂತೆ ದೇವೇಂದ್ರನಾಥ್ ಠಾಗೂರ್ ಅವರ ಇವರು ಬರಲ್ಲ. ಅಂದ್ರೆ ಇವರು ದೇವೇಂದ್ರನಾಥ್ ಠಾಗೂರ್ ಅವರ ಬ್ರಹ್ಮ ಸಮಾಜವನ್ನು ಏನ್ ಮಾಡ್ತಾರೆ ಅಂದ್ರೆ ಅದನ್ನು ಮುಂದುವರಿಸಿದಂತ ಪ್ರಮುಖವಾದಂತ ವ್ಯಕ್ತಿಗಳಾಗಿರ್ತಾರೆ. ಯಾರಂದ್ರೆ ದೇವೇಂದ್ರನಾಥ್ ಠಾಗೂರ್. ಅದೇ ರೀತಿ ಅಂದ್ರೆ ಇವರು ಸಹ ಅಂದ್ರೆ ಇದಕ್ಕೆ ಬರಲ್ಲ. ನೆಕ್ಸ್ಟ್ ಅಂದ್ರೆ ಈಶ್ವರ ಚಂದ್ರ ವಿದ್ಯಾಸಾಗರ್, ಇವರು ಸಹ ಬರಲ್ಲ. ಯಾಕಂದ್ರೆ ಇವರು ಈಗಾಗಲೇ ಅಂದ್ರೆ ವಿಧವಾ ಮರು ವಿವಾಹಕ್ಕೆ ಸಂಬಂಧಪಟ್ಟದಂತೆ ಅಂದ್ರೆ ಇದಕ್ಕೆ ಸಂಬಂಧಪಡ್ತಾರೆ. ಇದಕ್ಕೆ ವಿಧವಾ ಮರು ವಿವಾಹಕ್ಕೆ ಸಂಬಂಧಪಟ್ಟಂತೆ ಬರ್ತಾರೆ. ಅಂದ್ರೆ 1856 ಏನಂದ್ರೆ ಇಲ್ಲಿ ಜಾರಿಗೆ ಬಂದಿರುವಂತದ್ದು ನಾವು ಕಾಣಲಾಗ್ತದೆ. ಇವರು ಸಹ ಏನಂದ್ರೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಇವರು ಏನ್ ಮಾಡ್ತಾರೆ ಅಂದ್ರೆ ಈಗಾಗಲೇ ಬಾಲ್ಯವನ್ನು ನಿಷೇಧ ಮಾಡುವಂತದ್ದು ಕಾಣ್ತೇವೆ. ಅದೇ ರೀತಿಯಾಗಿ ಮಹಿಳೆಯರ ಶಿಕ್ಷಣಕ್ಕೆ ತಮ್ಮದಾದಂತ ರೀತಿಯಲ್ಲಿ ಕೊಡುಗೆ ನೀಡಿರುವಂತದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಇದು ಸಹ ಬರಲ್ಲ. ಇದಕ್ಕೆ ನೇರವಾದಂತ ಆನ್ಸರ್ ಯಾವ್ದು ಬರ್ತಂದ್ರೆ ಯಾರು
ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜ್ ಅಂತೇಳಿ. ಯಾರಂದ್ರೆ ಇಲ್ಲಿ ಚಿತ್ರದ ಮೂಲಕ ಏನಂದ್ರೆ ನಾವು ತೋರಿಸಿರ್ತೀವಿ. ಅಂದ್ರೆ ಈ ಯುವಕ ಇದನ್ನಲ್ಲ ಇದೇನಂದ್ರೆ ಆಂಗ್ಲೋ ಇಂಡಿಯನ್. ಯಾರಂತಂದ್ರೆ ಬಂಗಾಳದಲ್ಲಿ ಇರುವಂತ ಯಾರಪ್ಪ ಅಂದ್ರೆ ಬಂಗಾಳದಲ್ಲಿ ಇರುವಂತ ಆಂಗ್ಲೋ ಇಂಡಿಯನ್ ಯುವಕ. ತರುಣ ಬಂಗಾಳ ಚಳವಳಿ ಇರುವಂತ ಒಬ್ಬ ಪ್ರಮುಖವಾದಂತ ನಾಯಕನಾಗಿರುವಂತ ವ್ಯಕ್ತಿ ಯಾರಂದ್ರೆ ಹೆನ್ರಿ ಲೂಯಿಸ್ ವಿವಿಯನ್ ಡಿರೋಜ್ ಬರ್ತಾರೆ. ಇಲ್ಲಿ ನೆಕ್ಸ್ಟ್ ನಾವೇನಂದ್ರೆ ಮುಂದುವರೆದ ಭಾಗವಾಗಿ ನೋಡೋಣ. ಯಾವ್ದಂದ್ರೆ ಈಗಾಗಲೇ ಒಂದು ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟದಂತೆ ಎರಡನೇದು ಅಕಾಡೆಮಿ ಅಸೋಸಿಯೇಷನ್ ಮುಖ್ಯವಾಗಿ ಏನಾಗಿತ್ತು ಅನ್ನುವಂಥದ್ದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ಅಕಾಡೆಮಿ ಅಸೋಸಿಯೇಷನ್ ಇಲ್ಲಿ ಧಾರ್ಮಿಕ ಸಂಸ್ಥೆ ಆಗಿತ್ತ ಅಥವಾ ನೆಕ್ಸ್ಟ್ ರಾಜಕೀಯ ಪಕ್ಷ ಆಗಿತ್ತ ಅಥವಾ ಚರ್ಚಾ ವೇದಿಕೆ ಆಗಿತ್ತ ವ್ಯಾಪಾರ ಸಂಘ ಆಗಿತ್ತ ಅಂತೇಳಿ. ಅಂದ್ರೆ ಈ ಅಕಾಡೆಮಿ ಅಸೋಸಿಯೇಷನ್ ಏನಪ್ಪ ಅಂದ್ರೆ ಇದನ್ನ ಯಾರು ಸ್ಥಾಪನೆ ಮಾಡ್ತಾರಂತಂದ್ರೆ ಯಾರು ಈಗಾಗಲೇ ಡಿರೋಜ್ ಅವರು ನೋಡಿದ್ರು, ವಿವಿಯನ್ ಡಿರೋಜ್ ಏನ್ ಮಾಡ್ತಾರ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ಇದರ ಒಂದು ಇದು ಅಕಾಡೆಮಿ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಇದನ್ನ ಮೊದಲು ಆನ್ಸರ್ ನೋಡೋಣ, ಆಮೇಲೆ ಎಕ್ಸ್ಪ್ಲೇನ್ ಸಂಬಂಧಪಟ್ಟಂತೆ ಅದಕ್ಕೆ ನೋಡೋಣ. ಆನ್ಸರ್ ಟೆಲ್ ಮಿ. ಅಕಾಡೆಮಿ ಅಸೋಸಿಯೇಷನ್ ಮುಖ್ಯವಾಗಿ ಏನಾಗಿತ್ತು ಅನ್ನೋದು. ಓಕೆ, ಇಲ್ಲಿ ನೋಡೋಣ. ಈ ಅಕಾಡೆಮಿ ಅಸೋಸಿಯೇಷನ್ ಇದಲ್ಲ, ಇದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಧಾರ್ಮಿಕವಾದಂತ ಸಂಸ್ಥೆ ಆಗಿರಲಿಲ್ಲ. ಅಂದ್ರೆ ಧರ್ಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದು ಯಾವುದೇ ರೀತಿಯಾದಂತ ಅಂಶಗಳೇನಂದ್ರೆ ಇಲ್ಲಿ ಒತ್ತು ನೀಡಿರೋದಿಲ್ಲ. ಅದ್ರ ಜೊತೆಗೆ ಅಕಾಡೆಮಿ ಅಸೋಸಿಯೇಷನ್ ಅಂದ್ರೆ ಇದು ಯಾವ್ದಂದ್ರೆ ಯಾವುದೇ ರೀತಿಯಲ್ಲಿ ರಾಜಕೀಯ ಪಕ್ಷ ಸಹ ಏನಂದ್ರೆ ಆಗಿರೋದಿಲ್ಲ. ಮತ್ತೇನಂದ್ರೆ ಅಕಾಡೆಮಿ ಅಸೋಸಿಯೇಷನ್ ಇದೆಲ್ಲ ಇದು ವ್ಯಾಪಾರ ಸಂಘ ಸಹ ಏನಂದ್ರೆ ಆಗಿರೋದು. ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ ವ್ಯಾಪಾರ ಹಿತರಕ್ಷಣೆ ಅದೇನು ಆಗಿದೆ. ಇದು ಮೇಲಿರುವಂತದ್ದು ಏನಪ್ಪಾ ಅಂದ್ರೆ ಚರ್ಚಾ ವೇದಿಕೆ ಆಗಿ ನಿರ್ಮಾಣ ಆಗುತ್ತೆ. ಅಂದ್ರೆ ಇಲ್ಲಿ ವಿವಿಯನ್ ಡಿರೋಜಿ ಅವರು ಇದಾರಲ್ಲ, ಬಂಗಾಳಿಯ ಯುವ ಕ್ರಾಂತಿಕಾರಿಯ ನಾಯಕ ಇದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯುವಕರಿಗೆ ಏನಂತಾರೆ ಅವರು ಇದು ಮಾಡ್ತಾರೆ. ಅಂದ್ರೆ ನಿಮ್ಮ ಸರಿ ಯಾವುದು ತಪ್ಪು ಯಾವುದು ಅಂದ್ರೆ ನಿಮ್ಮ ವಿವೇಚನೆ ಸ್ವಂತ ನಿರ್ಧಾರದಿಂದ ಅದನ್ನ ಏನಂತಾರೆ ಯಾವ್ದಂದ್ರೆ ಅಕಾಡೆಮಿ ಅಸೋಸಿಯೇಷನ್ ಮೂಲಕ ಅಲ್ಲಿ ಚರ್ಚೆಗಳನ್ನು ಯುವಕರಿಗೆ ಅವಕಾಶ ನೀಡಿ ಅಲ್ಲೇನಂದ್ರೆ ಯುವ ಜನರನ್ನ ಪ್ರೇರೇಪಿಸುವಂಥದ್ದು ಮತ್ತೆ ಈಗಾಗಲೇ ರಾಷ್ಟ್ರೀಯ ಹಿತಾಸಕ್ತಿ ಆಗಿರುವಂಥದ್ದು, ಅಲ್ಲಿರುವಂತಹ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದಾಗಿರುವುದು, ಸಮಸ್ಯೆಗಳ ವಿರುದ್ಧ ಏನಂದ್ರೆ ಇಲ್ಲಿ ಚರ್ಚೆ ಮಾಡುವಂತ ವೇದಿಕೆ ಏನಂತಂದ್ರೆ ನಾವು ಇಲ್ಲಿ ಕಾಣ್ತೀವಿ. ಇದೇನಂದ್ರೆ ಮೂರರಲ್ಲಿ ಏನಪ್ಪ ಅಂದ್ರೆ ನೇರವಾದಂತ ಆನ್ಸರ್ ಚರ್ಚಾ ವೇದಿಕೆ ಆಗಿರ್ತದೆ. ವಿವಿಯನ್ ಡಿರೋಜ್ ಅವರು ಇದನ್ನ ಏನ್ ಮಾಡ್ತಾರೆ ಈ ಸ್ಥಾಪನೆ ಮಾಡಿರುವಂತದ್ದು ನಾವು ಕಾಣ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಲೈಡ್ಗಳು ಸಹ ಏನಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಅಂದ್ರೆ ಈಗಾಗಲೇ ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಒಂದು ಸರಣಿಯನ್ನು ನೋಡಿದಾಗ ಯಾವ್ದಂದ್ರೆ ಯುವ ತರುಣ ಬಂಗಾಳ ಚಳವಳಿ ಇದೆಲ್ಲ ಇದೇನಂದ್ರೆ ಮೇಲು ಯುವ ಅಂತಂದ್ರೆ ಯುವಕರಿಗೆ ಸಂಬಂಧಪಟ್ಟಂತೆ ಇದೆಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಂದ್ರೆ ಆರಂಭ ಆಗಿರುವಂತದ್ದು ನಾವು ಕಾಣ್ತೀವಿ. ಇದರ ಒಂದು ಉದ್ದೇಶ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಇಲ್ಲಿ ಟ್ರೆಡಿಷನ್ಗೆ ಆದ್ಯತೆ ಇಲ್ಲ. ಯಾವ್ದಂದ್ರೆ ಟ್ರೆಡಿಷನ್ ಇಲ್ಲ, ಇಲ್ಲೇನಪ್ಪ ಅಂದ್ರೆ ವಿವೇಚನೆ, ಥಿಂಕಿಂಗ್ ಏನಂತಂದ್ರೆ ಅದನ್ನ ಒಳ್ಳೇದಾವುದು ಕೆಟ್ಟದಾವುದು ಒಂದು ಸ್ವಂತ ನಿರ್ಧಾರದಿಂದ ಕೈಗೊಂಡು ಸಮಸ್ಯೆಗಳಿಗೆ ಏನಂದ್ರೆ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಅಂದ್ರೆ ಈಗಾಗಲೇ ಏನಂದ್ರೆ ನಮ್ಮ ಮೇಲೆ ಹಲವಾರು ರೀತಿಯಾದಂತ ಒಂದು ಶೋಷಣೆಗಳಾಗಿರುವಂತದ್ದು ನಾವು ಕಾಣಲಾಗ್ತದೆ. ರಾಷ್ಟ್ರೀಯ ಹಿತಾಸಕ್ತಿಗಳಿಂದ ರಾಷ್ಟ್ರದ ಜನರನ್ನು ಒಗ್ಗೂಡಿಸುವಂತ ಒಂದು ಕಾರ್ಯವನ್ನು ಮತ್ತು ಅಸಮಾನತೆ ವಿರುದ್ಧವಾಗಿ ಹೋರಾಟ ಮಾಡಿರುವಂತದ್ದನ್ನು ನಾವು ಕಾಣಲಾಗ್ತದೆ. ಅಂದ್ರೆ ಇಲ್ಲಿ ವಿವೇಚನೆ ಜಾಲಿ ಹಚ್ಚಿದಂತ ಒಂದು ದಶಕ ಅಂತ ಹೇಳ್ತೀವಿ. ಇದು ಎಲ್ಲಿಂದ ಇಲ್ಲಿ ಅಂದ್ರೆ 1820ರಿಂದ 1830ರವರೆಗೆ ಇರ್ತದೆ. ಯುವ ಅಥವಾ ತರುಣ ಬಂಗಾಳ ಚಳವಳಿ ಅನ್ನುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ನಮ್ಗೇನಂತಂದ್ರೆ ಇಲ್ಲಿ ರಾಜರಾಮ್ ಮೋಹನ್ ರಾಯ್, ಈ ರಾಜರಾಮ್ ಮೋಹನ್ ರಾಯ್ ಅವರು ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ಯುವ ಬಂಗಾಳ ಚಳವಳಿ ಮೇಲೆ ಪ್ರೇರಣೆ ನೀಡಿದ್ರು ಅನ್ನೋಂಥ ಒಂದು ಮಾಹಿತಿ ನಮಗೆ ಬೇಕಾಗ್ತದ. ಅಂದ್ರೆ ಯಾವ ರೀತಿಯಾಗಿ, ಯಾಕಂದ್ರೆ ಒಂದು ಬಂಗಾಳದಲ್ಲಿ ಏನಂದ್ರೆ ಒಂದು ಯುವಕರ ಒಂದು ಚಳವಳಿ ಆರಂಭ ಆಗ್ಬೇಕಾದ್ರೆ ಅದಕ್ಕೆ ಪ್ರಚೋದನೆ, ಅದಕ್ಕೆ ಪ್ರಭಾವ ಬೀರಿದಂತ ವ್ಯಕ್ತಿಗಳು ಯಾರು ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಇವ್ರೇನಂದ್ರೆ ಏನ್ ಮಾಡ್ತಾರಂದ್ರೆ ರಾಜರಾಮ್ ಮೋಹನ್ ರಾಯ್ ಅವರ
ಸುಧಾರಣಾ ತುಡಿತದ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಸುಧಾರಣೆಗಳ ಮೂಲಕ ಇಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳ ಮೂಲಕ ಇಲ್ಲಿ ಎಲ್ಲಿದ್ದವ್ರೆ ಬಂಗಾಳದಲ್ಲಿ ಏನ್ ಮಾಡ್ತಾರೆ, ಅನೇಕ ಯಾರು ಯುವಕರು ಏನಂದ್ರೆ ಇವರ ಒಂದು ಯಾವ್ದ್ರ ಮೇಲೆ ಅಂದ್ರೆ ಚಿಂತನಶೀಲದ ಮೇಲೆ ಅಂದ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರೇರೇಪಿಸ್ತದ, ಅವರಿಗೆ ಉತ್ತೇಜಿಸ್ತದ ಮತ್ತು ಯಾವುದಕ್ಕೆ ಒಳ್ಳೆಯದು ಯಾವುದಕ್ಕೆ ಕೆಟ್ಟದು ವಿವೇಚನೆಯನ್ನು ಮಾಡ್ರೆ ಅನ್ನುವಂಥದ್ದನ್ನ ಕಾಣಲಾಗ್ತದೆ. ಅದ್ರ ಜೊತೆಗೆ ಈ ಪ್ರೇರಣೆಯ ಫಲವಾಗಿ ಹುಟ್ಟಿಕೊಂಡಿದ್ದೇ ಯಾವ್ದಂದ್ರೆ ತರುಣ ಬಂಗಾಳ ಚಳವಳಿ. ಅಂದ್ರೆ ಇಲ್ಲಿ ಅಂದ್ರೆ ಈಗಾಗಲೇ ಅದರ ಒಂದು ಪ್ರಮುಖವಾದಂತಹ ನಾಯಕ ಡಿರೋಜಿ ಅವರನ್ನು ನಾವು ಕಾಣುತ್ತೇವೆ. ವಿ.ಎನ್. ಡಿರೋಜಿ ಅವರು ಕಾಣಲಾಗ್ತದೆ. ಇಲ್ಲಿ ತರುಣರ ಮುಖಾಂತರ ಏನಂದ್ರೆ ಇಲ್ಲಿ ಸಹ ಕೆಲವು ಸುಧಾರಣೆಗಳಾಗಿರುವಂತದನ್ನು ನಾವು ಮೂಲ ಏನಂದ್ರೆ ಇವರ ಒಂದು ಪ್ರಭಾವ ಮೂಲಕ ಬಂಗಾಳದಲ್ಲಿ ತರುಣ ಬಂಗಾಳ ಚಳವಳಿ ಇಟ್ಟುಕೊಳ್ಳುವಂಥದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಯಾವ್ದಂತಂದ್ರೆ ಮತ್ತೆ ಮುಂದುವರೆದ ಭಾಗ ಅಂದ್ರೆ ಈ ಚಳವಳಿಗಳಿಗೆ ನಾಂದಿ, ಬಂಗಾಳದಲ್ಲಿ ಯುವ ಚಳವಳಿ ಅಥವಾ ಆರಂಭ ಆಗ್ಬೇಕಾದ್ರೆ ಇಲ್ಲಿ ಚಳವಳಿಗೆ ನಾಂದಿ ಆಗ್ಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಯಾರು ಬರ್ತಾರೆ ಅಂದ್ರೆ ವಿ.ಎನ್. ಡಿರೋಜಿ. ಯಾರು ವಿ.ಎನ್. ಡಿರೋಜಿ ಅವರೇನಪ್ಪ ಇಲ್ಲಿ ಈ ವ್ಯಕ್ತಿ ಯಾರಂತಂದ್ರೆ ಆಂಗ್ಲೋ ಇಂಡಿಯನ್ ಯುವಕನಾಗಿರ್ತಾನೆ. ಯಾರು ಆಂಗ್ಲೋ ಇಂಡಿಯನ್ ಯುವಕ ಇರ್ತಾ ಇದೆ. ಅಂದ್ರೆ ಇತ್ತೇನಂದ್ರೆ ಭಾರತ ಮೂಲದ ಅಲ್ಲ, ಇತ್ತೇನಂದ್ರೆ ಆಂಗ್ಲೋ ಇಂಡಿಯನ್ ಇರುವಂತ ಯುವಕ ಈ ವಿ.ಎನ್. ಡಿರೋಜಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ವಿ.ಎನ್. ಡಿರೋಜಿ ಏನ್ ಮಾಡ್ತಾರೆ, ಇವರು ತರುಣ ಬಂಗಾಳ ಚಳವಳಿಗೆ ಏನಂದ್ರೆ ನಾಂದಿ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಅವ್ರು ಏನಂದ್ರೆ ಒಂದು ಮಾತನ್ನು ಹೇಳ್ತಾರೆ ಅಂದ್ರೆ ಸ್ವಂತ ಓನಾಗಿ ಮತ್ತು ಸ್ವತಂತ್ರವಾಗಿ ಯೋಚನೆಯಿಂದ ಆಲೋಚಿಸುವಂತೆ ಅವರು ಬಂಗಾಳದ ಯುವಕರು ಹೇಳ್ತಾರೆ. ಅಂದ್ರೆ ನಿಮ್ಮ ಸ್ವಂತ ವಿಚಾರದಿಂದ ಏನ್ ಮಾಡ್ರಿ, ವಿಚಾರವನ್ನು ಮಾಡಿ ಅದನ್ನ ಏನಂದ್ರೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಏನಂದ್ರೆ ಇವರು ಏನ್ ಮಾಡ್ತಾರೆ, ಯುವಕರಿಗೆ ಕರೆ ನೀಡುವಂಥದ್ದನ್ನು ನಾವು ಕಾಣ. ಯಾರು ಹೇಳ್ತಾರೆ, ವಿ.ಎನ್. ಡಿರೋಜಿ ಅವರು. ನೆಕ್ಸ್ಟ್ ಇಲ್ಲಿ ನಾವೇನಂದ್ರೆ ಮುಂದುವರೆದ ಭಾಗ ನೋಡೋಣ. ಇಲ್ಲಿ ಯಾವಂದ್ರೆ ಇವರು ಒಂದು ಡಿರೋಜಿ ಅವರಿಗೆ ಏನಂತಂದ್ರೆ ಅವರು ಒಂದು ಸ್ಲೋಗನ್, ಅವರು ಒಂದು ಯುವಕರನ್ನ ಉದ್ದೇಶಿಸಿ ಒಂದು ವಾಕ್ಯವನ್ನು ಸಹ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಸ್ವಂತ ಬುದ್ಧಿವಂತಿಯಿಂದ ಯೋಚಿಸಿ, ಅಂದ್ರೆ ಓನಾಗಿ ಏನಂದ್ರೆ ಬುದ್ಧಿವಂತಿಕೆಯಿಂದ ನೀವು ಅಂದ್ರೆ ಯೋಚನೆ ಮಾಡಿ, ಆಮೇಲೆ ಸಂಪ್ರದಾಯದ ಪ್ರಶ್ನಾತೀತ ಅಂಗೀಕಾರವನ್ನಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈಗಾಗಲೇ ಇರುವಂತ ಟ್ರೆಡಿಷನ್ ವಿಚಾರಗಳು ಸಂಪ್ರದಾಯಗಳು ಅವೆಲ್ಲ ಏನಂತಂದ್ರೆ ನೀವೇನಂದ್ರೆ ಹೆಚ್ಚಿಗೆ ಅದನ್ನ ಅದರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅನ್ನೋಂಥ ಒಂದು ವಿಚಾರವನ್ನು ಮಾಡಿಕೊಂಡು ನೀವೇನ್ ಮಾಡೋದು, ನಿಮ್ಮ ಓನಾಗಿ ನಿಮ್ಮ ಇಂಟೆಲಿಜೆಂಟ್ ಮೂಲಕ ಏನಂದ್ರೆ ನಿಮ್ಮ ಬುದ್ಧಿವಂತಿಕೆ ಮೂಲಕ ಯೋಚನೆ ಮಾಡ್ರಿ ಅಂತೇಳಿ ಯಾರು ಹೇಳ್ತಾರೆ ಅಂದ್ರೆ ಡಿರೋಜಿ ಅವರ ಒಂದು ಕರೆಯ ಒಂದು ಜೀವಳಾಗಿರುವಂತದ್ದು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇವ್ರೇನ್ ಮಾಡ್ತಾರೆ, ಯುವಕರಿಗೆ ಏನಂದ್ರೆ ಒಂದು ಮುಕ್ತವಾದಂತ ಅವಕಾಶವನ್ನು ಕೊಡ್ತಾರೆ. ಯಾಕಂದ್ರೆ ಇಲ್ಲಿ ಇವ್ರಂದ್ರೆ ಬಂಗಾಳದಲ್ಲಿ ಯುವ ಚಳುವಳಿಯನ್ನು ಆರಂಭ ಮಾಡೋದ್ರ ಜೊತೆಗೆ ಅಂದ್ರೆ ಯುವಕರಿಗೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ತರ, ಒಂದು ಸಂಘಟನೆ ತರ ಏನ್ ಮಾಡ್ತಾರೆ ಅಂದ್ರೆ ಚರ್ಚಾ ವೇದಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾರು, ಡಿರೋಜಿ ಅವರು. ಎಷ್ಟು ಅಂದ್ರೆ 1828ರಲ್ಲಿ ಸ್ಥಾಪನೆ ಮಾಡುವಂತದ್ದು ನಾವು ಕಾಣಲಾಗ್ತದೆ. ಇದು ಏನಂದ್ರೆ ಚರ್ಚಾ ವೇದಿಕೆ ಏನಂದ್ರೆ ಇದೇ ಅಕಾಡೆಮಿ ಅಸೋಸಿಯೇಷನ್ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯುವಕರಿಗೆ ಏನ್ ಮಾಡ್ತಾರೆ, ಮುಕ್ತವಾದಂತ ಚಿಂತನೆಯನ್ನು ಮಾಡಲಿಕ್ಕೆ ಮತ್ತು ವಾದ ಮತ್ತು ಚರ್ಚೆಗಳನ್ನು ಬೆಳೆಸುವ ಉದ್ದೇಶದಿಂದ ಡಿರೋಜಿ ಅವರು ಏನ್ ಮಾಡ್ತಾರೆ ಅಂದ್ರೆ ಸ್ಥಾಪಿಸಿದಂತ ಒಂದು ಚರ್ಚಾ ವೇದಿಕೆ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಈ ಮೂಲಕ ಏನಂದ್ರೆ ಚರ್ಚಾ ವೇದಿಕೆ ಮೂಲಕ ಅಂದ್ರೆ ಅಕಾಡೆಮಿ ಅಸೋಸಿಯೇಷನ್ ಇಲ್ಲಿ ಸ್ಥಾಪನೆ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಒಟ್ಟೇನಂದ್ರೆ ಒಂದು ಪ್ಲಾಟ್ಫಾರ್ಮ್ ತರ ಅವ್ರಿಗೇನಂದ್ರೆ ಅಲ್ಲಿ ಅವಕಾಶ ಕೊಟ್ಟಿರ್ತಾರೆ. ಅಲ್ಲೇನಂದ್ರೆ ಎಲ್ಲಾರು ಯುವಕರು ಸೇರಿಕೊಂಡೇನಂದ್ರೆ ಒಂದು ರಾಷ್ಟ್ರದ ಒಂದು ಉದ್ದೇಶಕ್ಕಾಗಿ, ರಾಷ್ಟ್ರದ ಅಭಿವೃದ್ಧಿಗಾಗಿ, ರಾಷ್ಟ್ರಕ್ಕೆ ಸಮಸ್ಯೆಗಳ ವಿರುದ್ಧವಾಗಿ ಏನಂದ್ರೆ ಯುವಕರಿಗೆ ಏನಂದ್ರೆ ಅಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟು ಅಲ್ಲೆಲ್ಲ ಚರ್ಚೆ ಮಾಡುವಂತ ಒಂದು ವೇದಿಕೆಯನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಯಾವಂದ್ರೆ ಇದರ ಒಂದು ಕಾಲಪಟ್ಟಿ ಯಾವಂದ್ರೆ ಯುವ ಬಂಗಾಳ ಚಳವಳಿ ಸಂಬಂಧಗಳಂತೆ ಒಂದು ಡಿರೋಜಿ ಅವರ ಒಂದು ಆರಂಭದಿಂದ ಅವರ ವಿಸ್ತಾರ ಯಾವ ರೀತಿ ಆಯ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಕಾಲಪಟ್ಟಿ ನೋಡ್ತೇವೆ. 1820ರಲ್ಲಿ ಡಿರೋಜಿ ಅವರ ಅವರ ಪ್ರಭಾವ ಆರಂಭ ಆಗಿರುವಂತ ಕಾಣಲಾಗ್ತದೆ. ಆಮೇಲೆ ಅಕಾಡೆಮಿ ಅಸೋಸಿಯೇಷನ್ ಸ್ಥಾಪನೆ ಆಯ್ತು 1828ರಲ್ಲಿ ಕಾಣ್ತೇವೆ, 1828. ಆಮೇಲೆ ಇದರ ಚಳವಳಿ ವಿಸ್ತಾರವಾಗಿದ್ದು ಎಷ್ಟಾಗಂದ್ರೆ 1830ರಲ್ಲಿ ವಿಸ್ತಾರವಾಗ್ತದೆ.
ಅಂದ್ರೆ ಇದೇನಂದ್ರೆ ಇದರ ಮೂಲಕ ಅಂದ್ರೆ ಗೌರ್ಮೆಂಟ್ ಟೆಕ್ಸ್ಟ್ ಇರುವಂತ ಬುಕ್ನಲ್ಲಿರುವಂತ ಮಾಹಿತಿಯನ್ನ ತಮ್ಮೆಲ್ಲರಿಗೆ ಏನಪ್ಪ ಯೂಟ್ಯೂಬ್ ಮೂಲಕ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ತಮ್ಮೆಲ್ಲರಿಗೆ ಅವಕಾಶ ಇದೆ. ಈ ಸಂಸ್ಥೆ ಏನಪ್ಪ ಅಂದ್ರೆ ತಾವೆಲ್ಲರೂ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡುತ್ತಾ ನಮ್ಮ ಸಂಸ್ಥೆಯನ್ನು ಬೆಳೆಸಿರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ಆ ಪ್ರಶ್ನೆಗೆ ಮತ್ತೆ ಮುಂದುವರೆದ ಪ್ರಶ್ನೆ ಏನಂದ್ರೆ ಈ ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ರೂಪದಲ್ಲಿ ಸಹ ಏನಾದ್ರೆ ನೋಡೋಣ. ಈ ಹೇಳಿಕೆಗಳ ರೂಪದಲ್ಲಿ ಏನಂದ್ರೆ ನೋಡೋಣ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಇಲ್ಲಿ 1ನೇ ಹೇಳಿಕೆಗೆ ಸಂಬಂಧಪಟ್ಟಂತೆ ನೋಡೋಣ. ಪ್ರಾರ್ಥನಾ ಸಮಾಜವು ಬ್ರಹ್ಮ ಸಮಾಜದ ನಂತರವೇ ಎಲ್ಲಿ ಹುಟ್ಕೊಳ್ಳೋದ ಮುಂಬೈ ಪ್ರದೇಶದಲ್ಲಿ ಆರಂಭವಾಗಿರುವಂತದ್ದು ಕಾಣ್ತೀವಿ. ಅಂದ್ರೆ ಆರಂಭವಾದ ಪ್ರಮುಖ ಸಮಾಜ ಸುಧಾರಣಾ ಸಂಸ್ಥೆ ಆಗಿರುವಂತದ್ದು ನಾವು ಕಾಣ್ತೀವಿ. ಆಮೇಲೆ 2ನೇ ಹೇಳಿಕೆಯಲ್ಲಿ ಇದರ ಮೂಲ ತತ್ವ ಯಾವ್ದಂದ್ರೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಆಗಿತ್ತು ಅನ್ನುವಂಥದ್ದು ಕಾಣ್ತೀವಿ ಹೇಳಿಕೆದಲ್ಲಿ. ಇಲ್ಲಿ ಈ ಯಾವ್ದಂದ್ರೆ ಒಂದು ಆಪ್ಷನ್ಸ್ ಗಳನ್ನು ನೋಡಿದಾಗ 1 ಮಾತ್ರ ಸರಿ, 2 ಮಾತ್ರ ಸರಿ, ಸಿದಾಗ 1 ಮತ್ತು 2 ಸರಿ, ಡಿದಾಗ 2 ತಪ್ಪಂತಿದೆ. ಇದಕ್ಕೆ ಆನ್ಸರ್ ಟೆಲ್ ಮಿ. ಓಕೆ ನೋಡ್ರಿ, ನಮಗೆ ಹೇಳಿಕೆಗಳು 2 ಹೇಳಿಕೆಗಳನ್ನು ನಾವು ನೋಡ್ಬೇಕಾದ. ಅಂದ್ರೆ ಪ್ರಾರ್ಥನಾ ಸಮಾಜ ಇದರಲ್ಲ ಬ್ರಹ್ಮ ಸಮಾಜದ ನಂತರ ಈ ಬ್ರಹ್ಮ ಸಮಾಜ ಸ್ಥಾಪನೆ ಆಗಿರುವಂತದ್ದು ಅಂದ್ರೆ 1828. ಆಮೇಲೆ ಇನ್ನೊಂದಂದ್ರೆ ಈ ಪ್ರಾರ್ಥನಾ ಸಮಾಜ ಸ್ಥಾಪನೆ ಆಗಿರೋದಂದ್ರೆ 1860. ಫಸ್ಟಿಗೆ ಏನಪ್ಪ ಅಂದ್ರೆ ಇದು ಸ್ಥಾಪನೆ ಆಗಿರ್ತದೆ. ನಂತರದಲ್ಲಿ ಅಂದ್ರೆ 2ನೇದು ಒಂದು ಸಮಾಜ ಅಂತಂದ್ರೆ 1860 ಅಂದ್ರೆ ನಂತರದಲ್ಲಿ ಸ್ಥಾಪನೆ ಆಗಿರ್ತದೆ. ಇದು ಸಹ ಏನಂದ್ರೆ ಸಮಾಜದಲ್ಲಿ ಹಲವಾರು ರೀತಿಯಂತ ಬಾಲ್ಯ ವಿವಾಹ ಆಗಿರ್ಬೋದು, ಜಾತಿ ಪದ್ಧತಿ ಆಗಿರ್ಬೋದು, ವಿಧವ ವಿವಾಹ ಆಗಿರುವಂತದ್ದು, ಇವೆಲ್ಲದರ ವಿರುದ್ಧವಾಗಿ ಏನಂದ್ರೆ ಇಲ್ಲಿ ಹೋರಾಟವನ್ನು ಮಾಡುವಂಥದ್ದನ್ನು ನಾವು ಕಾಣುತ್ತೀವಿ. ಇದು ಸಹ ಅಂದ್ರೆ ಸರಿಯಾದಂತ ಹೇಳಿಕೆ ಆಗಿರ್ತದ. ಆಮೇಲೆ ಪ್ರಾರ್ಥನಾ ಸಮಾಜದಲ್ಲಿರುವಂತ ಮೂಲ ತತ್ವ ಅಂದ್ರೆ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಅಂತ ನೋಡ್ರಿ. ಮಾನವನ ಸೇವೆ ಮಾಡಿದ್ರೆ ನಾವೇನಂದ್ರೆ ಪರಮಾತ್ಮನ ಸೇವೆ ಮಾಡಿದಂಗ. ಯಾವ ರೀತಿ ಅಂದ್ರೆ ಹಸಿದ ಬಂದವರಿಗೆ ನಾವೇನು ಮಾಡ್ಬೇಕು, ಆಹಾರವನ್ನು ಕೊಡ್ಬೇಕಾಗ್ತದೆ. ಮತ್ತೆ ಇನ್ನೊಂದಂದ್ರೆ ಇವಾಗ ವಸತಿಯನ್ನು ಕೊಡ್ಬೇಕಾಗ್ತದೆ. ಆಮೇಲೆ ಅಂದ್ರೆ ಮಹಿಳೆಯರಿಗೆ ಏನಂದ್ರೆ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ದುರ್ಬಲವರಿಗೆ ಸಹಕಾರ ನೀಡುವಂಥದ್ದು ಕಾಣ್ತೀವಿ. ಆಮೇಲೆ ಅನಾಥಾಶ್ರಮಗಳನ್ನು ಸ್ಥಾಪನೆ ಮಾಡಿ ಅನಾಥರಿಗೆ ಏನಂದ್ರೆ ಅವ್ರಿಗೆ ಆಶ್ರಯ ನೀಡುವಂಥದ್ದನ್ನು ನಾವು ಕಾಣಲಾಗ್ತೀವಿ. ಈ ರೀತಿಯಿಂದ ಅವರಿಗೆ ಏನಂದ್ರೆ ಸೇವೆಯನ್ನು ನಾವು ಸೇವೆಯನ್ನು ಮಾಡಿದಾಗ ಏನಪ್ಪಾ ಅಂದ್ರೆ ಯಾರ ಸೇವೆ ಮಾಡಿದಾಗ ಮಾನವರ ಸೇವೆಯನ್ನು ಮಾಡಿದರೆ ಯಾರ ಸೇವೆ ಅಂದ್ರೆ ಪರಮಾತ್ಮನ ಸೇವೆ ಮಾಡಿದಂಗೆ ಅಂತೇಳಿ ಯಾವುದು ಪ್ರಾರ್ಥನಾ ಸಮಾಜದ ಮೂಲ ತತ್ವಗಳಲ್ಲಿ ಇದು ಆಗುತ್ತೆ. ಇದು ಸಹ ಏನಪ್ಪ ಅಂದ್ರೆ ಸರಿಯಾದಂತ ರೀತಿ ಕಾಣ್ತದೆ. ಈ ರೀತಿಯಿಂದ ಇಲ್ಲಿ ನಮಗೇನಂದ್ರೆ ಇದು ಬರಲ್ಲ ಆಮೇಲೆ ಅಂದ್ರೆ ಇದು ಸಹ ಬರಲ್ಲ. ಇದರಲ್ಲಿ ಇರುವಂತ ಆನ್ಸರ್ ಅಂದ್ರೆ ಯಾವುದು ಸಿ ಆನ್ಸರ್ 1 ಮತ್ತು 2. ಯಾಕಂದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಗೊತ್ತಾಯ್ತಾ. ಈ ಮೂಲಕ ಏನಪ್ಪಾ ಅಂದ್ರೆ ಇದರ ಒಂದು ಹೇಳಿಕೆ ರೂಪದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಸ್ಪಷ್ಟವಾದಂತ ಮಾಹಿತಿ ಬೇಕಾಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ್ಯಾವ ವಿರುದ್ಧವಾಗಿ ಏನಂದ್ರೆ ಹೋರಾಟ ಮಾಡಿತು ಮತ್ತು ಯಾವುದರ ವಿರುದ್ಧವಾಗಿ ಪ್ರೋತ್ಸಾಹ ಮಾಡಿತು ಅನ್ನುವಂತ ಮಾಹಿತಿ ನಮಗೆ ಬೇಕಾಗ್ತದ. ಇಲ್ಲಿ ನೋಡ್ರಿ 4ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜ ಕೆಳಗಿನ ಯಾವುದನ್ನು ಪ್ರೋತ್ಸಾಹಿಸಿತು ಅನ್ನುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಸಮಾಜದಲ್ಲಿ ಈಗಲೇ ಪ್ರಾರ್ಥನಾ ಸಮಾಜ ಏನ್ ಮಾಡ್ತದ ಅಂದ್ರೆ ವಿಧವ ವಿವಾಹವನ್ನು ಸಪೋರ್ಟ್ ಮಾಡ್ತದ, ಅಥವಾ ಸ್ತ್ರೀ ಶಿಕ್ಷಣವನ್ನು ಸಪೋರ್ಟ್ ಮಾಡ್ತದ, ಅಂತರ್ಜಾತಿ ವಿವಾಹವನ್ನು ಸಪೋರ್ಟ್ ಮಾಡ್ತದ, ಆಮೇಲೆ ಸಹಭೋಜನವನ್ನು ಸಪೋರ್ಟ್ ಮಾಡ್ತದ, ಬೆಂಬಲಿಸ್ತದ ಅಂತ ಕೇಳಿದ್ದಾರೆ. ಇಲ್ಲಿ 1 ಮತ್ತು 2 ಸರಿ, ಆಮೇಲೆ 3 ಮತ್ತು 2, 3 ಮತ್ತು 4 ಮಾತ್ರ, ಸಿದಾಗ 1, 3 ಮತ್ತು 4 ಮಾತ್ರ, ಡಿದಾಗ 1, 2, 3 ಮತ್ತು 4 ಸೇರಿನ. ಇದಕ್ಕೆ ನೋಡ್ರಿ ಅಂದ್ರೆ ಪ್ರಾರ್ಥನಾ ಸಮಾಜ ಏನ್ ಮಾಡ್ತದಂದ್ರೆ ಇದರ ಅಂದ್ರೆ ಪ್ರೋತ್ಸಾಹ ನೀಡಿದ್ದು ಅನ್ನೋಂಥದ್ದು ಇಲ್ಲಿ ಕೇಳಿದ್ರೆ. ಇದರಲ್ಲಿ ನೋಡ್ರಿ ಆನ್ಸರ್ ಟೆಲ್ ಮಿ. ಓಕೆ, ಇಲ್ಲಿ ನೋಡ್ರಿ ನಮಗೇನಂದ್ರೆ ಪ್ರಾರ್ಥನಾ ಸಮಾಜ ವಿಧವಾ ವಿವಾಹಕ್ಕೆ ಅವಕಾಶ ನೀಡುತ್ತದೆ,
ಸ್ತ್ರೀ ಶಿಕ್ಷಣಕ್ಕೆ ಆದ್ಯತೆ ಇರ್ತದ, ಮತ್ತು ಅಂತರ ಜಾತಿ ವಿವಾಹಕ್ಕೆ ಅವಕಾಶ ನೀಡ್ತದ, ಸಹಭೋಜನಕ್ಕೆ ಸಹ ಏನಪ್ಪ ಅಂದ್ರೆ ಅವಕಾಶ ನೀಡ್ತದ. ಈ ರೀತಿ ಇರೋದಂದ್ರೆ ಇಲ್ಲಿ ನಮಗೆ ನೇರವಾದಂತಹ ಆನ್ಸರ್ ಏನಪ್ಪ ಅಂದ್ರೆ ಅದು 1, 2, 3 ಅಂದ್ರೆ ಮೂರಕ್ಕೆ ಒಟ್ಟು 4ಕ್ಕೆ ಏನಪ್ಪ ಇಲ್ಲಿ ಬೆಂಬಲ ನೀಡುವಂಥದ್ದು ನಾವು ಕಾಣ್ತೀವಿ. ಒಟ್ಟೆ ನೋಡ್ರಿ, ಈ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಮಾಹಿತಿಯನ್ನು ಮಾತ್ರ ಇದರಲ್ಲಿ ನಾವೇನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಮುಖಾಂತರ ನಾವು ಕೊಡ್ತಾ ಇದ್ವಿ. ಅದರಲ್ಲಿರುವಂತಹ ಮಾಹಿತಿನೇ ಕಾಪಿ ಟು ಪೇಸ್ಟ್ ಮಾಡಿರುವಂಥದ್ದು ನಾವು ಇಲ್ಲಿ ಬೇರೆ ಯಾವುದೇ ರೀತಿಯಲ್ಲಿ ಅಂಶಗಳನ್ನ ಸಹ ಏನಂದ್ರೆ ನಾವು ಸೇರಿಸಿಲ್ಲ. ಈ ಮಾಡಿರುವಂತಹ ಒಂದು ವಿಡಿಯೋ ಏನಂದ್ರೆ ತಮ್ಮೆಲ್ಲರಿಗೂ ಲೈಫ್ ಲಾಂಗ್ ಇರುವಂತದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಯಾವ್ದು 5ನೇ ಪ್ರಶ್ನೆ. ಈ 5ನೇ ಪ್ರಶ್ನೆಗೆ ಸಂಬಂಧಪಟ್ಟದಂತಂದ್ರೆ ನಮಗೆ ಪ್ರಮುಖವಾಗಿ ಪ್ರಾರ್ಥನಾ ಸಮಾಜದಲ್ಲಿ ಪ್ರಮುಖವಾದಂತಹ ನಾಯಕರು ಯಾರಾಗಿದ್ರು, ಯಾರಲ್ಲ ಅನ್ನುವಂತ ಒಂದು ಪ್ರಶ್ನೆ ಸಹ ಇಲ್ಲಿ ಕೇಳಿದ್ದಾರೆ. ಅಂದ್ರೆ 5ನೇ ಪ್ರಶ್ನೆದಲ್ಲಿ ಅಂದ್ರೆ ಈ ಕೆಳಗಿನರಲ್ಲಿ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರಲ್ಲದವರು. ಇದಕ್ಕೆ ಪ್ರಾರ್ಥನಾ ಸಮಾಜಕ್ಕೆ ಹೋರಾಟ ಮಾಡಿದಂಥವರು, ಬೆಂಬಲ ಸೂಚಿಸಿದಂಥವರು ಯಾರು ಅನ್ನೋದ್ರ ಬಗ್ಗೆ ಇದೆ. ವಾಗಳೆ ಇದ್ದಾರೆ, ಅಥವಾ MG ಚಂದ್ರಕೌರ್ ಇದ್ದಾರೆ, ಅಥವಾ MG ರಾನಡೆ ಇದ್ದಾರೆ, ಮತ್ತು ಲಾಲ್ ಲಜಪತ್ ರಾಯ್ ಇದ್ದಾರೆ ಅಂತ ಅನ್ನುವಂಥದ್ದನ್ನ ಕಾಣ್ತಾರೆ. ಇಲ್ಲಿ ನೋಡಿ, ಇದಕ್ಕೆ ಯಾರು ಪ್ರಮುಖವಾದಂತ ನಾಯಕರ ಅಲ್ಲ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಆನ್ಸರ್ ಕಲ್ಮಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಮಗೇನಪ್ಪ ಅಂದ್ರೆ ಇವರೆಲ್ಲ ಬರ್ತಾರೆ ಅಂದ್ರೆ ವಾಗಳೆ ಬರ್ತಾರೆ, MG ಚಂದ್ರಕೌರ್ ಬರ್ತಾನೆ, ಮತ್ತು MG ರಾನಡೆ. ಅಂದ್ರೆ ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರು MG ರಾನಡೆ ಅವರು ಬರ್ತಾರೆ. ಆಮೇಲೆ ಅಂದ್ರೆ ಇದು ಆನ್ಸರ್ ಬರಲ್ಲ. ಯಾರು? ಲಾಲ್ ಲಜಪತ್ ರಾಯ್. ಲಾಲ್ ಲಜಪತ್ ರಾಯ್ ಬರ ಇವರನ್ನ ನಾವೇನಂದ್ರೆ ಪಂಜಾಬಿನ ಕೇಸರಿ, ಯಾವುದು ಪಂಜಾಬಿನ ಕೇಸರಿ ಅಂತೇಳಿ ನಾವೇನ್ ಮಾಡ್ತು ಇವರನ್ನು ಸಂಬೋಧಿಸ್ತು. ಆಮೇಲೆ ಇವರು ಏನ್ ಮಾಡ್ತು ಅಂದ್ರೆ ಸರ್ವೆಂಟ್ಸ್, ಯಾವುದು ಸರ್ವೆಂಟ್ಸ್ ಆಫ್ ದಿ ಪೀಪಲ್, ಸರ್ವೆಂಟ್ಸ್ ಆಫ್ ದಿ ಪೀಪಲ್ಸ್ ಅಂತೇಳಿ ಒಂದು 1921ರಲ್ಲಿ ಇಲ್ಲಂದ್ರೆ ಲಾಹೋರ್ನಲ್ಲಿ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಇವರಂದ್ರೆ ಈಗಾಗಲೇ ಕ್ರಾಂತಿಗಳಲ್ಲಿ ಗೊತ್ತಲ್ಲ, ಯಾವುದು ಲಾಲ್ ಬಾಲ್ ಪಾಲ್ ಅಂತೇಳಿ. ಓಕೆ, ಇಲ್ಲಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಈ ಸಂಸ್ಥೆ ಮೂಲಕ ಎಲ್ಲಾ ಜನರಿಗೆ ಏನಪ್ಪ ಅಂದ್ರೆ ಇಲ್ಲಿ ಒಂದು ಉತ್ತೇಜನ ನೀಡುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಅಂದ್ರೆ ಈ ರೀತಿಯಾದಂತ ನಮಗೆ ಮಾಹಿತಿ ಗೊತ್ತಿದ್ರೆ ಸಾಕಾಗುತ್ತದೆ. ನೆಕ್ಸ್ಟ್ ಮುಂದುವರೆದ ಭಾಗ ನೋಡೋಣ. ಮತ್ತೆ 6ನೇದು ಮಹಾದೇವ ಗೋವಿಂದ ರಾನಡೆ ಅವರ ಬಗ್ಗೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದ್ರೆ, ಅಂದ್ರೆ ಮಹಾದೇವ ಗೋವಿಂದ ರಾನಡೆ ಅಂದ್ರೆ MG ರಾನಡೆ, ಇದಕ್ಕೆ ಸಂಬಂಧಪಟ್ಟದಂತೆ ಹೇಳಿಕೆ ಯಾವುದು ಅನ್ನೋಂಥದ್ದು ನೋಡೋಣ. ಇಲ್ಲಿ ಒಂದೇದಂದ್ರೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದರು. ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಸಕ್ರಿಯರಾದಂತ ವ್ಯಕ್ತಿಯಾಗಿದ್ದರು ಅಂತಿದೆ. ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಯನ್ನು ಆರಂಭಿಸಿದ್ರು ಅಂತಿದೆ. ಇದರಲ್ಲಿ 1 ಮಾತ್ರ ಸರಿನಾ ಮತ್ತು 2 ಮಾತ್ರ ಸರಿನಾ, ಆಮೇಲೆ 1 ಮತ್ತು 2 ಸರಿನಾ, 2 ತಪ್ಪ? ಆನ್ಸರ್ ಟೆಲ್ ಮಿ. ಓಕೆ, ಇಲ್ಲಿ ನೋಡ್ರಿ, ಇವ್ರೇನಪ್ಪ ಅಂದ್ರೆ ಮಹಾದೇವ ಗೋವಿಂದ ರಾನಡೆ ಇದಾರಲ್ಲ, ಇವರು ಪ್ರಾರ್ಥನಾ ಸಮಾಜದ ಜನಪ್ರಿಯದ ನಾಯಕರಾಗಿರ್ತಾರೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ನಲ್ಲಿ ಏನಪ್ಪ ಅಂದ್ರೆ ಇವರು ಸಕ್ರಿಯಿಸುವಂತ ಆಕ್ಟಿವ್ ಇರುವಂತ ಪರ್ಸನ್ ಆಗಿರ್ತಾರೆ. ಇದು ಸಹ ರೈಟ್ ಆಗಿರ್ತದೆ. ಮತ್ತು ಅದ್ರ ಜೊತೆಗೆ ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅಂದ್ರೆ ಹೈಸ್ಕೂಲ್ಗಳನ್ನು ಅಂದ್ರೆ ಪ್ರೌಢಶಾಲೆಯನ್ನು ಆರಂಭಿಸಿರ್ತಾರೆ. ಈ ರೀತಿಯಿಂದ ಇದು ಬರಲ್ಲ, ಇದು ಬರಲ್ಲ, ಮತ್ತು ಇದು ಬರಲ್ಲ. 1 ಮತ್ತು 2 ಸರಿಯಾಗಿರ್ತದೆ. 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಇಲ್ಲಿ ಆನ್ಸರ್ ಅಂದ್ರೆ ಸಿ ಬರುವಂತದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗ ನೋಡೋಣ. 7ನೇದು ಈ ಕೆಳಗಿನ ಜೋಡಿಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು? ಅದರ ಟೋಟಲ್ ಅಂದ್ರೆ ಇದರ ಟೋಟಲ್ ಅಂದ್ರೆ ನಮಗೆ ಇಲ್ಲಿ ಇಸ್ವಿಗಳನ್ನು ವರ್ಷಗಳನ್ನು ಎಸ್ಟಾಬ್ಲಿಷ್ ವರ್ಷಗಳನ್ನು ಕೇಳಿರುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ನೋಡ್ರಿ, ಇದ್ರಾಗ ಬ್ರಹ್ಮ ಸಮಾಜ 1975, ಪ್ರಾರ್ಥನಾ ಸಮಾಜ 1967, ಆರ್ಯ ಸಮಾಜ 1928, ರಾಮಕೃಷ್ಣ ಮಿಷನ್ 1967. ಈ ರೀತಿ ಇದೆ. ಇದರಲ್ಲಿ ಅಂದ್ರೆ ಸರಿಯಾದ ರೈಟ್ ಇರುವಂತ ಆನ್ಸರ್ ಯಾವುದು ಅಂತ ಕೇಳ್ತಾರೆ. ಇದರಲ್ಲಿ ಯಾವುದು ಬರ್ತದೆ?
ಓಕೆ, ಇಲ್ಲಿ ನೋಡ್ರಿ, ಈಗಾಗಲೇ ನಿಮಗೆ ಗೊತ್ತಿರುವಂತದ್ದು, ಇಲ್ಲಿ ಬ್ರಹ್ಮ ಸಮಾಜ ಅಂದ್ರೆ ಇಲ್ಲಿ ಏನಂದ್ರೆ ಆನ್ಸರ್ಗಳನ್ನು ಉಲ್ಟಪಲ್ಟ ಮಾಡಿದರೆ 1828. ಆಮೇಲೆ ಆರ್ಯ ಸಮಾಜ ಅಂದ್ರೆ 1875 ಬರ್ತದೆ. ಆಮೇಲೆ ಇದಂದ್ರೆ 1897 ಬರ್ತದೆ. ಆಮೇಲೆ ಇದಕ್ಕೇನಂದ್ರೆ ಸರಿಯಾದ ಹೊಂದಾಣಿಕೆ ಯಾವ್ದಂದ್ರೆ ಯಾವುದು? ಪ್ರಾರ್ಥನಾ ಸಮಾಜ. ಯಾವುದು? ಪ್ರಾರ್ಥನಾ ಸಮಾಜ ಅಂದ್ರೆ ನೇರವಾದಂತ ಆನ್ಸರ್ ನಾವು ಇಲ್ಲಿ ಕಾಣಲಾಗ್ತದೆ. ಆರ್ಯ ಸಮಾಜದ ಸ್ಥಾಪಕರು ಬಂದ್ರೆ ದಯಾನಂದ ಸರಸ್ವತಿ ಅವರು ಬರ್ತಾರೆ. ಮತ್ತು ರಾಮಕೃಷ್ಣ ಮಿಷನ್ ಅಂದ್ರೆ ರಾಮಕೃಷ್ಣ ಪರಮಹಂಸರವರು ಸ್ಥಾಪನೆ ಮಾಡಿರುವಂತ ಕಾಣ್ತೀವಿ. ಬ್ರಹ್ಮ ಸಮಾಜ ರಾಜರಾಮ ಇರುವಂತದ್ದು ನಾವು ಕಾಣ್ತೇವೆ. ಇಲ್ಲಿ ಅಂದ್ರೆ ಅಂಕೆ ಸಂಖ್ಯೆಗಳಂದ್ರೆ ನಮ್ಗೆ ಇಲ್ಲಿ ಬೇಕಾಗುತ್ತೆ. ಆನ್ಸರ್ ಇದು ನೇರವಾದಂತ ಆನ್ಸರ್ ಇದು ಮತ್ತು ಸರಿಯಾದಂತ ಜೋಡಿ ಕಾಣ್ತೀವಿ. ನೆಕ್ಸ್ಟ್, ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿರುವಂತ ವ್ಯಕ್ತಿ ಯಾರು ಅನ್ನುವಂಥದ್ದು ಕಾಣಲಾಗಿದೆ. ಇಲ್ಲಿ ಆತ್ಮರಂಗ ಪಾಂಡುರಂಗನ, ಮಹಾದೇವ ಗೋವಿಂದ ರಾನಡೆನ, ಬಾಲಗಂಗಾಧರ ತಿಲಕನ, ಗೋಪಾಲಕೃಷ್ಣ ಗೋಖಲೆನ ಅಂತ ಇದೆ. ಇದಕ್ಕೆ ಆನ್ಸರ್ ಏನಂದ್ರೆ ಈಗಾಗಲೇ ಹೇಳಿ, ಬಟ್ ನೋಡ್ರಿ ಇನ್ನೊಮ್ಮೆ ನೀವು ಆನ್ಸರ್ ಟೆಲ್ ಮಿ. ಓಕೆ, ಇಲ್ಲಿ ಆತ್ಮರಾಮ್ ಪಾಂಡುರಂಗ ಅಂದ್ರೆ ಈಗಲೇ ಇವರು ಯಾವ್ದೊಂದು ಪ್ರಾರ್ಥನಾ ಸಮಾಜ ಏನಂತಂದ್ರೆ ನಿಮಗೆ ಗೊತ್ತಿರುವಂತದ್ದು. ಆಮೇಲೆ ಇವರು ಏನಂದ್ರೆ ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದಂತ ವ್ಯಕ್ತಿ ಯಾರಂತಂದ್ರೆ ಯಾರು ಬರ್ತಾರೆ? ಯಾರು? MJ ರಾನಡೆ ಅಂದ್ರೆ ಮಹಾದೇವ ಗೋವಿಂದ ರಾನಡೆ ಬರ್ತಾರೆ. ಇಲ್ಲಿ ಆನ್ಸರ್ ಇದಾಗ್ತದೆ. ಇದೇನಂದ್ರೆ ಜನಪ್ರಿಯಗೊಳಿಸಿದಂತ ವ್ಯಕ್ತಿಗಳು ಮಹಾದೇವ ಗೋವಿಂದ ರಾನಡೆ. ಇಲ್ಲಿ ಇವರು ಬರಲ್ಲ. ಇಲ್ಲಿನಂದ್ರೆ ಇವರು ಬರಲ್ಲ. ಬಟ್ ಅಂದ್ರೆ ಇಲ್ಲಿ ಬಾಲಗಂಗಾಧರ ತಿಲಕ್ ಇದಾರಲ್ಲ, ಇವ್ರು ಏನ್ ಮಾಡ್ತಾರೆ? ಡೆಕ್ಕನ್ ಸೊಸೈಟಿ, ಯಾವುದು? ಡೆಕ್ಕನ್ ಸೊಸೈಟಿ ಏನಂದ್ರೆ ಇಲ್ಲಿ ಸ್ಥಾಪನೆ ಮಾಡುವಂಥದ್ದು ನಾವು ಕಾಣಲಾಗ್ತದೆ. ರಾಷ್ಟ್ರೀಯ ಶಿಕ್ಷಣವನ್ನು ಕೊಡುವಂಥದ್ದು ನಾವು ಕಾಣ್ತದೆ. ಡೆಕ್ಕನ್ ಸೊಸೈಟಿ 1884ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಂದ್ರೆ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತು ಇಲ್ಲಿ ಗೋಪಾಲಕೃಷ್ಣ ಗೋಖಲೆ, ಈ ಗೋಪಾಲಕೃಷ್ಣ ಗೋಖಲೆ ಬಂದ್ರೆ ಸರ್ವನ್ಸ್, ಯಾವುದು? ಸರ್ವನ್ಸ್ ಆಫ್ ದಿ ಇಂಡಿಯಾ ಅಂತೇಳಿ, ಸರ್ವೆಂಟ್ಸ್ ಆಫ್ ದಿ ಇಂಡಿಯಾ ಅಂತೇಳಿ ಒಂದು ಸೊಸೈಟಿನ ಸ್ಥಾಪನೆ ಮಾಡ್ತಾರೆ. ಇದು 1905ರಲ್ಲಿ ಅಂದ್ರೆ ಇಲ್ಲಿ ಪುಣೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಇವರಂದ್ರೆ ಗೋಪಾಲಕೃಷ್ಣ ಗೋಖಲೆ ಎಂಬರ ಮಹಾತ್ಮ ಗಾಂಧಿ ಅವರ ಗುರು ಆಗಿರುವಂತದ್ದು ನಿಮಗೆ ಗೊತ್ತು. ಇಲ್ಲೇಕಂದ್ರೆ ಅವರ ಸಂಸ್ಥೆಗಳಿಗೆ ಸಂಬಂಧಪಟ್ಟದಂತೆ ನಮ್ಗೆ ಅವರ ಒಂದು ಸಂಸ್ಥೆ ಯಾವುದು ಅನ್ನೋಂಥದ್ದು ನಮ್ಗೆ ಇಲ್ಲಿ ಗೊತ್ತಾಯ್ತು. ಲಾಲ್ ಲಜಪತ್ ರಾಯ್ ಅಂತಂದ್ರೆ ಸರ್ವೆಂಟ್ಸ್ ಆಫ್ ದ ಪೀಪಲ್. ಇವ್ರದ್ದೇನಂದ್ರೆ ಗೋಪಾಲಕೃಷ್ಣ ಗೋಖಲೆ ಅಂದ್ರೆ ಸರ್ವೆಂಟ್ಸ್ ಆಫ್ ದ ಇಂಡಿಯಾ 1905ರಲ್ಲಿ ಅಂತೇಳಿ ನಿಮ್ಗೆ ಪರ್ಫೆಕ್ಟ್ ಆದಂತ ಮಾಹಿತಿ ಬೇಕಾಗ್ತದ. ನೆಕ್ಸ್ಟ್, ಕೆಳಗಿನಲ್ಲಿ ಪ್ರಾರ್ಥನಾ ಸಮಾಜದ ಉದ್ದೇಶಗಳಾಗಿದ್ದವು ಯಾವುದು ಅಂದ್ರೆ ಪ್ರಾರ್ಥನಾ ಸಮಾಜದ ಒಂದು ಉದ್ದೇಶ ಏನು ಅನ್ನೋಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಲ್ಲಿ ಯಾವ್ಯಾವ ಬರ್ತಾವ ಅನ್ನೋಂಥದ್ದು ನೋಡ್ತೀವಿ. ಒಂದೇದೇನಂದ್ರೆ ಸಾಮಾಜಿಕ ಸುಧಾರಣೆನ ಅಂತ ಕೇಳಿದರೆ, ಮತ್ತು ಮಹಿಳಾ ಶಿಕ್ಷಣದ ಅಭಿವೃದ್ಧಿಯನ್ನ, ಮತ್ತು ಜಾತಿ ಪದ್ಧತಿಯ ನಿರ್ಮೂಲನ, ಮತ್ತು ವಿಧವಾ ವಿವಾಹಕ್ಕೆ ಬೆಂಬಲವನ್ನು ಕೊಟ್ಟಾರ ಅನ್ನುವಂಥದ್ದು ಕೇಳಲಾಗ್ತದೆ. ಇಲ್ಲಿ ಆಪ್ಷನ್ಸ್ 1 ಮತ್ತು 2 ಮಾತ್ರ, ಬಿ ಆಪ್ಷನ್ಸ್ 2, 3 ಮತ್ತು 4 ಮಾತ್ರ, ಸಿ ದಲ್ಲಿ 1, 3 ಮತ್ತು 4 ಮಾತ್ರ, ಆಮೇಲೆ ಡಿ 1, 2, 3 ಮತ್ತು 4. ಇದು ಆನ್ಸರ್ ಟೆಲ್ ಮಿ. ಇದರ ಇವು ಟೋಟಲ್ ಈ ಉದ್ದೇಶಗಳು ಇದರಲ್ಲಿ ಆನ್ಸರ್ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ ಇವರ ಒಂದು ಪ್ರಾರ್ಥನಾ ಸಮಾಜ ಅಂದ್ರೆ ಸಮಾಜ ಸುಧಾರಣೆ ಮಾಡುವಂಥದ್ದು, ಮಹಿಳೆಯರ ಶಿಕ್ಷಣ ಅಭಿವೃದ್ಧಿಯನ್ನು ಮಾಡುವಂಥದ್ದು ಕಾಣ್ತೀವಿ, ಜಾತಿ ಪದ್ಧತಿಯ ನಿರ್ಮೂಲನೆ ಮಾಡುವಂಥದ್ದು ಕಾಣ್ತೀವಿ, ವಿಧಕ್ಕೆ ಬೆಂಬಲ ಸೂಚಿಸಿರುವಂಥದ್ದು. ಟೋಟಲ್ ಅಂದ್ರೆ 4 ಉದ್ದೇಶಗಳು ರೈಟ್ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಇಲ್ಲಿ ಆನ್ಸರ್ 4ನೇದು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ಇಲ್ಲಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಅಬ್ಜೆಕ್ಟಿವ್ ಕ್ವಶನ್ ಸಂಬಂಧಪಟ್ಟಂತೆ ಇಲ್ಲಿ ಸ್ಲೈಡ್ಗಳ ಮೂಲಕ ನಾವೇನಂದ್ರೆ ತಮ್ಮೆಲ್ಲರಿಗೆ ಮಾಹಿತಿಯನ್ನು ಇಲ್ಲಿ ಏನಂದ್ರೆ ನಾವೇನು ಯಾವುದೇ ರೀತಿಯಲ್ಲಿರುವಂತ ಬೇರೆ ಪುಸ್ತಕದಲ್ಲಿರುವಂತ ಮಾಹಿತಿಯನ್ನು ನಾವು ಇಲ್ಲಿ ಬಂದು ಟೈಪ್ ಮಾಡಿಲ್ಲ. ಗೌರ್ಮೆಂಟ್ ನಲ್ಲಿರುವಂತ ಟೆಕ್ಸ್ಟ್ ಬುಕ್ಗಳೇ ಇರುವಂತ ಮಾಹಿತಿಯನ್ನು ನೇರವಾದಂತ ರೀತಿಯಲ್ಲಿ ಕಾಪಿ ಪೇಸ್ಟ್ ನಾವೇನಂದ್ರೆ ಸ್ಲೈಡ್ಗಳ ಮೂಲಕ ತಮ್ಮೆಲ್ಲರಿಗೂ ಒಂದು ಉಚಿತವಾದಂತ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೀವಿ. ಅಂದ್ರೆ ಪ್ರಾರ್ಥನಾ ಸಮಾಜ ಅಂದ್ರೆ ಮಾನವನ ಸೇವೆಯ ಪರಮಾತ್ಮ ವಿಷಯ. ಅಂದ್ರೆ ಈಗಾಗಲೇ ಆಲ್ಮೋಸ್ಟ್ ಅಂದ್ರೆ ನಾವು
ಪರಮಾತ್ಮನ ಸೇವೆ ಮಾಡಿದಂಗ ಅಂತಂದ್ರೆ ಜನರ ಸೇವೆಯನ್ನು ಮಾಡ್ರಿ. ಅವರ ಅಂದ್ರೆ ಈಗಾಗಲೇ ಕಷ್ಟ ಕಾರ್ಪಣ್ಯಗಳಿದ್ದಂತ ಜನರಿಗೆ, ಹಸಿದ ಬಂದವರಿಗೆ ಅವ್ರಿಗೆಲ್ಲಾ ರೀತಿಯಾದಂತ ಸರ್ವಿಸ್ ಕೊಡ್ರಿ ಅಂತ ಅಂದಾಗ ಮಾತ್ರ ಪರಮಾತ್ಮನ ಸೇವೆ ಮಾಡಿದಂಗ ಅಂತೇಳಿ ಈಗಾಗಲೇ ನೋಡಿದ್ರಿ. ಈಗಾಗಲೇ ಅಂದ್ರೆ ಇದು ಪ್ರಾರ್ಥನಾ ಸಮಾಜದ 1867ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಆಗಿರುವಂತದನ್ನ ಕಾಣಲಾಗ್ತದೆ. ಇಲ್ಲಿ ಪ್ರಾರ್ಥನಾ ಸಮಾಜವನ್ನು ಏನಂದ್ರೆ ಯಾರು ಆತ್ಮರಾಮ್ ಪಾಂಡುರಂಗರವರು ಏನಂದ್ರೆ ಎಷ್ಟಂದ್ರೆ 1867ರಲ್ಲಿ ಎಲ್ಲಿ ಮಾಡ್ತಾರೆ ಅಂದ್ರೆ ಮುಂಬೈನಲ್ಲಿ ಸ್ಥಾಪನೆ ಮಾಡಿರುವಂತದನ್ನ ಕಾಣುತ್ತದೆ. ಇದು ಬ್ರಹ್ಮ ಸಮಾಜದ ಯಾವುದು ಬ್ರಹ್ಮ ಸಮಾಜದ ನಂತರ ಅಂದ್ರೆ 1828 ಬ್ರಹ್ಮ ಸಮಾಜದ ನಂತರ ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದಂತ ಪ್ರಮುಖವಾದಂತ ಒಂದು ಸುಧಾರಣಾ ಸಂಸ್ಥೆ ಅಂತಂದ್ರೆ ಪ್ರಾರ್ಥನಾ ಸಮಾಜ ಅನ್ನುವಂಥದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗವಾಗಿ ನೋಡೋಣ. ಇಲ್ಲಿ ಒಂದು ಸ್ಥಾಪಕರು ಅಂದ್ರೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅನ್ನೋದು ನಿಮಗೆ ಗೊತ್ತು. ಆದ್ರೂ ಸಹ ಏನಂದ್ರೆ ಇಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧೆಯಿಂದ ತಮ್ಮೆಲ್ಲರಿಗೆ ಏನಂದ್ರೆ ಒಂದು ರಿಪೀಟ್ ಮಾಡಿಕೊಳ್ಳಲಿಕ್ಕೆ ಏನಂದ್ರೆ ಅವಕಾಶ ಇರುವಂತದ್ದು ನಾವು ಕಾಣಲಾಗ್ತದೆ. ನಮ್ಮ ಆತ್ಮರಾಮ್ ಪಾಂಡ್ರ ಅಂತಂದ್ರೆ ಇವರು ಯಾವುದು ಪ್ರಾರ್ಥನಾ ಸಮಾಜದ ಸ್ಥಾಪನೆಗಳು ಅಂದ್ರೆ 1867 ಅಂದ್ರೆ ಮುಂಬೈನಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿ ಬ್ರಹ್ಮ ಸಮಾಜದ ಆಶಯಗಳನ್ನು ಇಲ್ಲಿಗೆ ಅಂದ್ರೆ ಪಶ್ಚಿಮ ಭಾರತಕ್ಕೆ ವಿಸ್ತರಿಸಿದಂತ ವ್ಯಕ್ತಿಯಾಗಿರ್ತಾರೆ. ನೆಕ್ಸ್ಟ್ ಮುಂದುವರೆದ ಭಾಗ ನೋಡೋಣ. ಇಲ್ಲಿ ಮಾನವನ ಸೇವೆ ಪರಮಾತ್ಮನ ಸೇವೆ ಅನ್ನೋಂಥದ್ದು ನಾವು ಈ ಪ್ರಾರ್ಥನಾ ಸಮಾಜದಲ್ಲಿರುವಂತ ಒಂದು ತತ್ವ ಆಗಿರ್ತದೆ. ಮತ್ತು ಇನ್ನೊಂದೇನಂದ್ರೆ ಇವರು ಸಹ ಏನಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಏನಪ್ಪ ಅಂದ್ರೆ ಕೊಡುಗೆ ನೀಡಿರುವಂತ ಒಂದು ಸಮಾಜ ಆಗಿರ್ತದೆ. ಅಂದ್ರೆ ಈಗ ಏನಂದ್ರೆ 1867ರಲ್ಲಿ ಒಂದು ಮುಂಬೈಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡೆಕ್ಕನ್ ಶಿಕ್ಷಣ ಸಂಸ್ಥೆ ಮೂಲಕ ಏನಂದ್ರೆ ಶಿಕ್ಷಣ ಕ್ಷೇತ್ರದ ಪ್ರಗತಿಗೆ ಪ್ರಾರ್ಥನಾ ಸಮಾಜ ಅಂದ್ರೆ ತನ್ನದಾದಂತ ಪ್ರಯತ್ನವನ್ನು ಮಾಡಿರುವಂತ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಯಾವ್ದಂದ್ರೆ ಇವರು ಪ್ರಾರ್ಥನಾ ಸಮಾಜ ಇದೆಲ್ಲ ಯಾವುದಕ್ಕೆ ಅನಿಷ್ಟ ಪದ್ಧತಿಗಳಿಗೆ ಅಂದ್ರೆ ಇಲ್ಲಿ ಟೋಟಲ್ ಇರುವಂತ ಸಮಾಜದಲ್ಲಿರುವಂತ ಯಾವ್ದಾವುದಕ್ಕೆ ಪ್ರೋತ್ಸಾಹ ಮಾಡ್ಯಾರ, ಯಾವ ಅನಿಷ್ಟ ಪದ್ಧತಿಗಳಿಗೆ ವಿರೋಧ ಮಾಡ್ಯಾರ ಅನ್ನುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಪ್ರೋತ್ಸಾಹ ಮಾಡಿದ್ದು ಯಾವ್ದಂದ್ರೆ ಪ್ರಾರ್ಥನಾ ಸಮಾಜ ವಿವಾಹಕ್ಕೆ ಪ್ರೋತ್ಸಾಹ ಮಾಡ್ತಾರ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡ್ತಾರ, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಮಾಡ್ತಾರ, ಸಹಭೋಜನ ಕಾರ್ಯಕ್ರಮಗಳಿಗೆ ಅವಕಾಶ ನೀಡ್ತಾರೆ. ಬಟ್ ಇವೆಲ್ಲ ಏನಂದ್ರೆ ವಿರೋಧ ಮಾಡ್ತಾರೆ. ಬಾಲ್ಯ ವಿವಾಹ, ಜಾತಿ ಪದ್ಧತಿ, ವಿಗ್ರಹಾರಾಧನೆ, ಪರದ ಪದ್ಧತಿ ಅಂದ್ರೆ ವಿರೋಧ ಮಾಡಿರುವಂತದ್ದು ನಾವು ಕಾಣ್ತೀವಿ ಪ್ರಾರ್ಥನಾ ಸಮಾಜ. ನೆಕ್ಸ್ಟ್ ಇಲ್ಲಿ ಪ್ರಮುಖವಾದಂತ ಪ್ರಾರ್ಥನಾ ಸಮಾಜದಲ್ಲಿರುವಂತ ನಾಯಕರು ಯಾರು ಅನ್ನುವಂತ ರೀತಿಯಲ್ಲಿ ನೋಡಿದಾಗ ಇಲ್ಲಿ ಬಾಳ ವಾಗಳೆ ಬರ್ತಾರೆ ಮತ್ತು NG ಚಂದ್ರಕರ್ ಬರ್ತಾರೆ. ಇಲ್ಲಿ ಪ್ರಮುಖವಾದಂತ ಜನಪ್ರಿಯ ಮಾಡಿದಂತ ವ್ಯಕ್ತಿ ಅಂದ್ರೆ MG ರಾನಡೆ. ಇಲ್ಲಿ ರಾನಡೆ ಅವರ ಒಂದು ಕೊಡುಗೆ, ಅವರ ಕಾಂಟ್ರಿಬ್ಯೂಷನ್ ಏನು ಅಂತದ್ದು ನೋಡಲಾಗ್ತದೆ. MG ರಾನಡೆ ಅವರು ಏನಂದ್ರೆ ಪ್ರಾರ್ಥನಾ ಸಮಾಜವನ್ನು ಏನ್ ಮಾಡ್ತಾರೆ ಜನಪ್ರಿಯಗೊಳಿಸಿದ ಕೀರ್ತಿ MG ರಾನಡೆಗೆ ಸಲ್ಲುವಂತದ್ದು ಕಾಣುತ್ತೆ. ಇವರು ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಏನಂದ್ರೆ ರಾಷ್ಟ್ರೀಯ ಕನಸಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿ ಪರ್ಸನ್ ಆಗಿರ್ತಾರೆ. ಅದ್ರ ಜೊತೆಗೆ ಇವರು MG ರಾನಡೆ ಏನ್ ಮಾಡ್ತಾರೆ ಹೆಣ್ಣು ಮಕ್ಕಳಿಗೆ ಏನಂದ್ರೆ ಶಿಕ್ಷಣಕ್ಕಾಗಿ ಪ್ರೌಢಶಾಲೆಗಳನ್ನು ತೆರೆದಿರುವಂತದ್ದನ್ನು ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಮುಂದುವರೆದ ಭಾಗಕ್ಕೆ ಅಂತಂದ್ರೆ ಇಲ್ಲಿ ಪ್ರಾರ್ಥನಾ ಸಮಾಜದೊಂದಿಗೆ ಸಂಬಂಧಿಸಿದಂತ ಒಂದು ಸಂಸ್ಥೆ ಯಾವುದು ಅನ್ನುವಂಥದ್ದು ಕೇಳಿದರೆ ಫರ್ಗ್ಯೂಸನ್ ಕಾಲೇಜನ, ಡೆಕ್ಕನ್ ಶಿಕ್ಷಣ ಸಂಸ್ಥೆನ, ಹಿಂದೂ ಕಾಲೇಜನ ಮತ್ತು ಆಮೇಲೆ ವೇದಾಂತ ಕಾಲೇಜ ಅಂತ ಇರುವಂತದ್ದು. ಇದು ಒಂದು ಕೊನೆಯ ಪ್ರಶ್ನೆ. ಯಾವ್ದಂದ್ರೆ ಕೊನೆಯದಾಗಿರುವಂತ ಒಂದು ಪ್ರಶ್ನೆ ನೋಡ್ತೀವಿ. ಇದು ಯಾವ್ದು ಸಂಬಂಧಪಡದೆ ಅಂತ ನೋಡ್ರಿ. ಓಕೆ, ಇಲ್ಲಿ ನೋಡ್ರಿ ಪ್ರಾರ್ಥನಾ ಸಮಾಜದೊಂದಿಗೆ ಸಂಬಂಧಿಸಿದಂತ ಸಂಸ್ಥೆ ಯಾವುದು ಅಂತಂದ್ರೆ ಇಲ್ಲಿ ನೋಡ್ರಿ ಫರ್ಗ್ಯೂಸನ್ ಕಾಲೇಜ್ ಇದಲ್ಲ, ಯಾವುದು ಡೆಕ್ಕನ್ ಎಜುಕೇಶನ್ ಸಂಸ್ಥೆಯಿಂದ ಅಂದ್ರೆ ಯಾವುದು ಫರ್ಗ್ಯೂಸನ್ ಕಾಲೇಜಲ್ಲಿ ಅಂದ್ರೆ ಪುಣೆಯಲ್ಲಿ ಆರಂಭ ಆಗ್ಯದ. ಅಂದ್ರೆ ಉನ್ನತ ಶಿಕ್ಷಣ ನೀಡಲಿಕ್ಕೆ ಅವಕಾಶ ನೀಡುವಂತ ನಾವು ಕಾಣ್ತೀವಿ. ಇದಕ್ಕೆ ಆಮೇಲೆ ಅಂದ್ರೆ ಹಿಂದೂ ಕಾಲೇಜ್, ಈ ಹಿಂದೂ ಕಾಲೇಜ್ ಇದೆಲ್ಲ ಇದೇನಪ್ಪ ಅಂದ್ರೆ ಇದು ಏನಂದ್ರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿದೆ. ಈ ಕಲ್ಕತ್ತಾದಲ್ಲಿ ಅಂದ್ರೆ 1900 ಎಷ್ಟಂತಂದ್ರೆ 25ರಲ್ಲಿ ಸ್ಥಾಪನೆ ಆಗಿದೆ. ಇದು ವೇದಾಂತ ಕಾಲೇಜ್ ಅಂದ್ರೆ 1825, ಇದು 1817ರಲ್ಲಿ ವೇದಾಂತ ಕಾಲೇಜ್. ಇದು ಸಹ ಏನಂದ್ರೆ ಕಲ್ಕತ್ತಾನಲ್ಲಿ ಸ್ಥಾಪನೆ ಆಗಿರುವಂತದ್ದು ನಾವು ಕಾಣುತ್ತದೆ. ಇದೇನಪ್ಪ ಅಂದ್ರೆ ಯಾರು ರಾಜಾರಾಮ್ ಮೋಹನ್ ರಾಯ್
ಯಾರಂದ್ರೆ ವೇದಾಂತ ಕಾಲೇಜ್ ಅಂದ್ರೆ ರಾಜ ಮೋಹನ್ ರಾಯ್ ಏನ್ ಮಾಡ್ತಾರೆ ಇಲ್ಲಿ ಸ್ಥಾಪನೆ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಹಿಂದೂ ಕಾಲೇಜ್ ಏನಂದ್ರೆ ಇದು ಕಲ್ಕತ್ತಾದಲ್ಲಿ 1825 ಸ್ಥಾಪನೆ ಆಗ್ತದಲ್ಲ, ಇಲ್ಲಿ ರಾಮಮೋಹನ್ ರಾಯ್ ಅಂದ್ರೆ ರಾಮಮೋಹನ್ ರಾಯ್ ಇರ್ತಾರೆ. ಆಮೇಲೆ ಯಾರು ಡೇವಿಡ್ ಹೆನ್ರಿ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಏನಂದ್ರೆ ರಾಜ ರಾಧ ಕಾಂತ್ ಅಂತೇಳಿ ಇಲ್ಲಿ ಬರ್ತಾರೆ. ಒಟ್ಟು ಇವರು ಅಂದ್ರೆ ಹಿಂದೂ ಕಾಲೇಜಿನ ಸಂಸ್ಥಾಪಕರಾಗಿರ್ತಾರೆ. ಮತ್ತು ಡೆಕ್ಕನ್ ಅಂದ್ರೆ 1884 ಅಂದ್ರೆ ಇದು ಏನಂದ್ರೆ ಸ್ಥಾಪನೆ ಆಗಿರುವಂತದ್ದು ನಾವು ಕಾಣಲಾಗ್ತದೆ. ಅಂದ್ರೆ ಇದಕ್ಕೆ ಒಂದು ನಾವು ನೇರವಾದಂತ ಆನ್ಸರ್ ಅಂದ್ರೆ ಪ್ರಾರ್ಥನಾ ಸಮಾಜದೊಂದಿಗೆ ಸಂಬಂಧಿಸಿರುವಂತದ್ದು ಯಾವುದಂತಂದ್ರೆ ಡೆಕ್ಕನ್ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ನಾವು ಇಲ್ಲಿ ಕಾಣ್ತೀವಿ. ಈ ರೀತಿ ನೆಕ್ಸ್ಟ್ ಸಮಾಜದ ಧಾರ್ಮಿಕ ಸುಧಾರಣೆಗಳೊಂದಿಗೆ ಮತ್ತೆ ಏನಂದ್ರೆ ಮುಂದುವರೆದ ಭಾಗದಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು.